ಮದುವೆಯಾದ್ರೂ ಪ್ರೇಯಸಿ ಜೊತೆ ಹೋದ ರೌಡಿ ಶೀಟರ್ ಹತ್ಯೆಯಾಗಿದೆ. ಹೆಣ್ಣಿಗಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ರೌಡಿ ಶೀಟರ್ ತಡರಾತ್ರಿ ಮನೆಗೆ ನುಗ್ಗಿ ಮಚ್ಚುಲಾಂಗಗಳಿಂದ ಬರ್ಬರ ಹತ್ಯೆಯಾಗಿದೆ. ಮೈಸೂರು ತಾಲೂಕಿನ ಅನುಗನಹಳ್ಳಿಯಲ್ಲಿ ಹೆಣ ಬಿದ್ದಿದ್ದು ರೌಡಿ ಶೀಟರ್ ದೊರೆಸ್ವಾಮಿ ಅಲಿಯಾಸ್ ಸೂರ್ಯ ಹತ್ಯೆಯಾಗಿದೆ. ಒಂದಲ್ಲ ಎರಡಲ್ಲ 3-4 ಯುವತಿಯರ ಜೊತೆ ಈತ ಸಹವಾಸ ಇಟ್ಕೊಂಡಿದ್ದಂತೆ. ರಾಬರಿ, ಹಲ್ಲೆ ಸೇರಿ ಹಲವು ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ ಆರೋಪ ಇದೆ. 16 ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಆರೋಪಿ ಈತ. ಹತ್ಯೆಯಾದ ರೌಡಿ ಶೀಟರ್ ಹಿಂದಿದೆ ಒಂದು ಪ್ರೇಮ ಪುರಾಣ. ಮದುವೆಯಾಗಿದ್ರು ಮತ್ತೊಬ್ಬಳ ಜೊತೆ ಸೂರ್ಯ ಸಂಬಂಧ ಹೊಂದಿರ್ತಾನೆ. ಅನೈತಿಕ ಸಂಬಂಧದ ಬೇಸೆತ್ತು ತವರು ಮನೆಗೆ ಪತ್ನಿ ಹೋಗಿರ್ತಾಳೆ. ಇನ್ಸ್ಟಾದಲ್ಲಿ ಶ್ವೇತಾ ಅನ್ನೋಳ ಜೊತೆ ರೌಡಿ ಶೀಟರ್ ಪರಿಚಯ ಆಗತ್ತೆ. ಇಬ್ಬರ ಖಾಸಗಿ ಫೋಟೋ ಸ್ಟೇಟಸ್ ಹಾಕಿದ್ದ ಸೂರ್ಯ ಕೆಲ ದಿನಗಳಿಂದ ಹಣ ಆಸ್ತಿ ನೀಡುವಂತೆ ಪೀಡಿಸ್ತಾ ಇದ್ದ. ಕೆಲ ದಿನಗಳಿಂದ ಹಣ ಆಸ್ತಿ ನೀಡುವಂತೆ ಶ್ವೇತಾ ಅನ್ನೋ ಯುವತಿ ಪೀಡಿಸ್ತಾ ಇದ್ಲಂತೆ. ನಿನ್ನೆ ರಾತ್ರಿ ಜೊತೆಯಲ್ಲೇ ಇದ್ದ ಶ್ವೇತಾ ಹಾಗೂ ಸೂರ್ಯ ಬೆಳಗಾಗೋಷ್ಟರಲ್ಲಿ ರೌಡಿ ಶೀಟರ್ ಸೂರ್ಯ ಭೀಕರ ಕೊಲೆಯಾಗಿದೆ. ಶ್ವೇತಾ ಕೊಲೆ ಮಾಡಿದ್ದಾಳೆ ಅಂತ ಸೂರ್ಯ ಪತ್ನಿ ಆರೋಪಿಸ್ತಾ ಇದ್ದಾರೆ. 6 ತಿಂಗಳ ಹಿಂದೆ ಒಬ್ಳು ಬೆಂಗಳೂರವಳನ್ನ ಪರಿಚಯ ಮಾಡಿಕೊಂಡು ನಮ್ಮ ಜೊತೆ ಜಗಳ ಆಡ್ಕೊಂಡು ನಾವು ತಾಯಿ ಮನೇಲಿ ಇದ್ದಿದ್ದು. ಆವಾಗ ಈಗ 6 ತಿಂಗಳಿಂದ ಜಗಳ ಆಡ್ಕೊಂಡು ಅವಳ ಜೊತೆನೇ ಇದ್ದಿದ್ದು. ನೈಟು 2 ದಿವಸದ ಹಿಂದೆ ನೈಟು ಅವಳ ಜೊತೆ ಇರೋದು ಸ್ಟೇಟಸ್ಗೆಲ್ಲ ಫೋಟೋ ಎಲ್ಲ ಬಂದಿತ್ತು. ಆದರೂ ಮಾರನೇ ದಿವಸ ಹೋಗಿ ನೋಡಿದ್ರೆ ಮನೆ ಒಳಗಡೆನೆ ಹೊಡೆದು ಸಾಯಿಸಾಕಿದ್ದಾರೆ ಸರ್. ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಏನೂ ಗೊತ್ತಿಲ್ಲ. ಇಲ್ಲ, ಮನೇಲಿ ಇರಲಿಲ್ಲ, ನಮ್ಮದೇ ಮನೇಲಾಗಿರೋದು. ನಾವು ನಮ್ಮತ್ತೆ ಬೇರೆ ಇದ್ದಿದ್ದು. ಅವಳ ಜೊತೆ ಅವರಲ್ಲಿ ಮನೇಲಿದ್ದರು. ನೈಟು 8 ಗಂಟೆಯಲ್ಲಿ ಸ್ಟೇಟಸ್ ಬಂದಿದೆ ವಾಟ್ಸಪ್ಗೆ ಜೊತೇಲಿರೋದು. ಅದಾಗಿ ಬೆಳಗ್ಗೆ ಟೈಮ್ಗೆ ಅವರು ಯಾರೋ ಊರವ್ರು ಹೋಗಿ ನೋಡಿದ್ದಕ್ಕೆ ಬಾಗಿಲು ಓಪನ್ ಆಗಿ ಕೆಳಗಡೆ ಬಿದ್ದಿರೋದು ನೋಡಿ ಹೊಂಟೋಗ್ಬಿಟ್ಟಿದ್ದಾರೆ. ಅವಾಗ 7 ಗಂಟೆ ಮೇಲೆ ಪೊಲೀಸ್ ಸ್ಟೇಷನ್ ಯಾರೋಗಿ ಹೇಳಿದ್ದಾರೆ ಏನೂ ಗೊತ್ತಿಲ್ಲ. ಪೊಲೀಸವ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.